ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ಬ್ಲಾಗ್ನ ನಾನು ಬೆಳಗ್ಗೆಯಿಂದನೇ ಶುರು ಮಾಡಿದ್ದೀನಿ. ಇವತ್ತು ಬಂದು ಸಂಡೇ, ಭಾನುವಾರದ ಬ್ಲಾಗ್ ಬೆಳಗ್ಗೆಯಿಂದ ಶುರು ಮಾಡಿದ್ದೀನಿ. ಆ್ಯಂಡ್ ವಿಶು ಉಡುಪಿಗೆ ಹೋಗಿದ್ದಾಗ ತಗೊಂಡು ಬಂದು ಕೊಟ್ಟಿರೋ ಗಣಪತಿ. ಸೊ ಎಷ್ಟು ಚೆನ್ನಾಗಿದೆ ಅಂತಂದರೆ ಏನೋ ಒಂಥರ ಡಿಫ್ರೆಂಟಾಗಿ ಯುನೀಕ್ ಆಗಿದೆ ಗಣಪತಿ. ಅಂದರೆ ಇಲ್ಲಿ ನಾನು ಗಣಪತಿದ್ದೇನೆ ಒಂದು ಫ್ರೇಮ್ ಹಾಕಿದೆ, ಅಲ್ಲಿ ಇಟ್ಟಿದ್ದೀನಿ ನೋಡಿ. ಅದನ್ನು ತೆಗೆದುಬಿಟ್ಟು ಇಲ್ಲಿಗೆ ಹಾಕಿದ್ದಾನೆ ಇವಾಗ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇವತ್ತು ಸ್ನಾನ ಎಲ್ಲ ಆಯಿತು. ನಂದು ಪಾಪದು ಬುಜ್ಜಿದು ಮಮ್ಮಿ ಎಲ್ಲ ಸ್ನಾನ ಮಾಡಿ, ಅಂದರೆ ಪಾಪುಗೆ ಬುಜ್ಜಿಗೆಲ್ಲ ಮಮ್ಮಿನೇ ಸ್ನಾನ ಮಾಡಿಸ್ಬೇಕಲ್ವ. ಕಂಪ್ಲೀಟಾಗಿ ಪಾಪ ಸ್ನಾನ ಎಲ್ಲ ಮಾಡಿಸಿ ಇವಾಗ ತಿಂಡಿ ಮಾಡೋಕೆ ಹೋದರು. ಪಾಪು ಮಲಗ್ತಾ ಇದ್ದಾನೆ ಇವಾಗ. ಅಂದರೆ ಅವ್ನಿಗೆ ತೊಟ್ಲಿಗೇನು ಹಾಕಲ್ಲ. ಅವನೇನಾದರೂ ಅಳ್ತಾನೆ ಅಂತಂದರೆ ಮಾತ್ರ ತೊಟ್ಲಿಗೆ ಹಾಕೋದು. ಇಲ್ಲ ಅಂತಂದರೆ ಇಲ್ಲೇ ಬೆಡ್ ಮೇಲೇ ಮಲ್ಕೊಂಡು ಆಟ ಆಡ್ಕೊಂಡು ನಿದ್ದೆ ಮಾಡ್ತಾನೆ ಆರಾಮಾಗಿ. ಒಂದೊಂದು ಟೈಮ್ ಕಿರಿಕಿರಿ ಮಾಡ್ತಾನೆ. ಸೊ ಪಾಪು ಪುಟಾಣಿ ಪುಟಾಣಿ ಅಲ್ಲಿ ಮಲ್ಕೊಂಡು ಆಟಾಡ್ತಾ ಇದ್ದಾನೆ. ಸೊ ಇವತ್ತು ಊರಿಂದ ಅಂಕಲ್ ಬರ್ತಾ ಇದ್ದಾರೆ, ನಮ್ಮ ಮಾವ. ಡ್ಯಾಡಿ ಕರ್ಕೊಂಡು ಬರೋಕ್ಕೆ ಅಂತ ಹೋಗಿದ್ದಾರೆ. ಅಂದರೆ ಅವರು ಬಸ್ಸಲ್ಲಿ ಬಂದು ಅಲ್ಲಿ ಇಳ್ಕೊಂಡ್ರೆ ಡ್ಯಾಡಿ ಹೋಗಿ ಕರ್ಕೊಂಡು ಬರ್ತಾರೆ. ಡ್ಯಾಡಿ ಏನಿಲ್ಲ ಅಂತಂದರೆ ನಾನೇ ಆಟೋ ಮಾಡಿ ಕರ್ಸ್ಕೊತಾ ಇದ್ದೆ. ಇವತ್ತು ಅವರೊಬ್ಬರೇ ಬರ್ತಾ ಇದ್ದೀನಿ ಅಂತ ಅಂದರು. ಸಂಡೇನೇ ಬರೋದು ಅವರು, ಯಾಕಂದರೆ ಮನೇಲಿ ಎಲ್ಲರೂ ಇರ್ತೀವಿ ಅಂತ ಅಂದ್ಬಿಟ್ಟು. ಬಂದಮೇಲೆ ತೋರಿಸ್ತೀನಿ ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ಅಂತ. ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫೋನ್ ಮಾಡಿ ಹೇಳಿದ್ಮೇಲೆ ಸಣ್ಣ ಬೇಡ ಅಂತಂದ್ಮೇಲೆ ಬಂದಿದ್ದು ನಾನು. ನನಗೊಂದು ಚಾಕ್ಲೇಟು ನಿಜ. ನನಗೆ ನಾನು ತಿಂದ್ರೆ ಅವ್ನು ತಿನ್ನಂಗೆ. ನೋಡಿ ನಮ್ಮ ಅಂಕಲ್ ಚಾಕ್ಲೇಟ್ ತಂದಿ ನನಗೆ. ನಿನಗೆಲ್ಲ ತಂದಿರೋದು ಮೊಮ್ಮಗನಿಗೆ ಕಡೆ ನಿನಗೆಲ್ಲ ತಂದಿರೋದು ಇಲ್ಲಿ ನೋಡು. ತಲೆಕಾಲು ನಿನಗೆ ಅಂತ ತಲೆಕಾಲು ತಗೊಂಡಿರೋದು. ಇಲ್ಲ ಅದು ಬುಜ್ಜಿಗೆ. ಮಮ್ಮ ತಿನ್ಲಿ ಅಂತ. ತಲೆಕಾಲು ಚೆನ್ನಾಗಿದೆ ಮಮ್ಮಿ. ಚೆನ್ನಾಗದ. ನಮ್ಮೂರು ತಲೆಕಾಲಲ್ವಾ ಅದಕ್ಕೆ. ನಿಂಬೂರು ತಲೆಕಾಲಲ್ವಾ ಅದಕ್ಕೆ. ನಮ್ಮ ಮನೆ ಫ್ರೆಂಡ್ಸ್ ಬರೀ ಈ ಹೋದ ವಾರದಿಂದ ಇಲ್ಲಿವರೆಗೂ ಬರೀ ತಲೆಕಾಲು. ಮಮ್ಮಿ ಅಡುಗೆ ಮಾಡ್ತಾಯಿದ್ರು. ನಾನು ಇಲ್ಲಿ ಸ್ವಲ್ಪ ಪಾಪುಗೆ ಎಂಥ ವಿಟಮಿನ್ D3 ಎಲ್ಲ ಹಾಕಬೇಕಿತ್ತು ಅಂತ ಅಂದ್ಬಿಟ್ಟು ರೂಮಿಗೆ ಬಂದೆ. ಇನ್ನೇನು ಮಮ್ಮಿ ಕೆಲಸ ಎಲ್ಲ ಮಾಡ್ಕೋತಾ ಇರ್ತಾರೆ. ನಾನಲ್ಲಿ ನಿಂತ್ಕೊಂಡು ಇನ್ನೇನು ಇಲ್ಲ ನನ್ನ ಕೆಲಸ. ಪಾಪು ಮಲಗಿದ ಅಲ್ವಾ. ಅಂಕಲ್ ಬಂದರು, ಅಂಕಲ್ನ ಮಾತಾಡ್ಸ್ಕೊಂಡು ಬಂದೆ. ಆ್ಯಕ್ಚುಲಿ ಅಂಕಲ್ಲು ಬುಜ್ಜಿಗೊಂದು ಡೈರಿ ಮಿಲ್ಕು, ನನಗೊಂದು ಡೈರಿ ಮಿಲ್ಕ್ ಅಂತ ತಂದಿದ್ದಾರೆ ಊರಿಂದ. ಅಂದರೆ ಇಲ್ಲಿ ನಮ್ಮ ಸಿಟಿಯಲ್ಲೆಲ್ಲ ತಲೆಕಾಲು ಅಷ್ಟು ಚೆನ್ನಾಗಿ ಸಿಗಲ್ಲ, ನಮ್ಮ ಊರಲ್ಲೆಲ್ಲ ಸಿಗುತ್ತಲ್ಲ ಆ ಥರ. ಅದಕ್ಕೆ ತಗೊಂಡು ಬುಜ್ಜಿಗೆ ಒಂದಷ್ಟು ಸ್ನ್ಯಾಕ್ಸ್ನ ತೊಗೊಂಡು ಜೊತೆಗೆ ನನಗೊಂದು ಡೈರಿ ಮಿಲ್ಕು ಅವನಿಗೊಂದು ಡೈರಿ ಮಿಲ್ಕ್ ಅಂತ ತಂದಿದ್ದಾರೆ ಅವರು. ನಾನು ಸುಮ್ಮನೆ ಕೇಳಿದೆ, ಅಂಕಲ್ ಒಂದು ನನಗೆ ಒಂದು ಬುಜ್ಜಿಗ ಅಂತ. ಮಮ್ಮಿ ಅಂದರು ಇಲ್ಲ ನಿನಗೊಂದು, ಬುಜ್ಜಿಗೊಂದು, ಒಂದು ತಮ್ಮಂಗೊಂದು ಅಂತ ಅಂದರು. ಅಂಕಲ್ ಅಂದರು ಇಲ್ಲ ನಿಂಗೆ ತಂದಿರೋದು ಮಗ ನಾನು ಅಂತ ಅಂದರು. ಯಾಕಂತಂದರೆ ಇನ್ನೂ ನನ್ನನ್ನು ಚಿಕ್ಕ ಹುಡುಗಿ ಥರನೇ ಎಲ್ಲರೂ ಅವರು ಟ್ರೀಟ್ ಮಾಡೋದು. ಸೊ ನಾನು ಸುಮ್ಮನೆ ಕಾಮಿಡಿ ಮಾಡಿದೆ. ಅಂಕಲ್ ಅಂದರು ಇಲ್ಲ ನಿನಗೆ ತಂದಿರೋದು ಅಂತ ಇದ್ದರು. ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು ನನಗೆ. ಆ ಥರ ಎಲ್ಲ ಮಾತಾಡೋದಕ್ಕೆ ನನಗೆ ತಂದಿರೋದಲ್ವ ಅಂತ ಕೇಳೋಕೆ ನನಗೇನೋ ಒಂಥರ ಖುಷಿ. ಅವರು ನಿನಗೆ ತಂದಿರೋದು ಅಂತ ಅಂದರು ಅಲ್ವಾ. ಸೊ ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು. ಇವಾಗ ಪಾಪುಗೆ ವಿಟಮಿನ್ D3ನ ಹಾಕ್ಬಿಟ್ಟು ಅವನಿಗೆ ಸ್ವಲ್ಪ ಬಾಯೆಲ್ಲ ಒರೆಸ್ತಾ ಇದ್ದೆ. ಅವನು ಎಷ್ಟು ಹಠ ಮಾಡ್ತಾನೆ ಕುಡಿಯೋದಕ್ಕೆ ಅಂತಂದರೆ ಅದನ್ನು ಉಗಿತಾನೆ ಇವಾಗಲೇ. ಬಾಯಿಂದ ಬಿಟ್ಬಿಡೋದು, ಸೈಡಿಂದ ಎಲ್ಲ ಉಗಿಯೋದು, ಮುಖ ಒಂಥರ ಮಾಡ್ಕೊಳ್ಳೋದು, ಆ ಥರ ಎಲ್ಲ ಮಾಡ್ತಾ ಇರ್ತಾನೆ. ಸೊ ವಿಟಮಿನ್ D3 1 ಇಯರ್ ಕಂಪಲ್ಸರಿ ಹಾಕಿ ಅಂತ ಹೇಳ್ತಾರೆ. ಸೊ ಡೈಲಿ ಮಿಸ್ ಮಾಡ್ದೇ ಹಾಕಬೇಕು. ನಾನು ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋ ಬಂದುಬಿಟ್ಟು ವ್ಲಾಗು 3 days ವ್ಲಾಗ್ನ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಡೈಲಿ ವ್ಲಾಗ್ನ ಮಾಡೋಕ್ಕಾಗಲ್ಲ, ಏನು ಅಂತ ಕಂಟೆಂಟ್ ಇಟ್ಕೊಂಡು ಮಾಡಲಿ ಅಲ್ವಾ. ಸೊ ಹಾಗಾಗಿ ತಾತ ಆಟಾಡ್ಸ್ಬೇಕಾದ್ರೆ ಅವನೆಲ್ಲ ಸೌಂಡ್ ಮಾಡ್ತಾನೆ. ಎಷ್ಟು ಸೈಲೆಂಟಾಗಿ ಆಟಾಡ್ತಿದ್ದಾನೆ. ಕೂಸಣ ಇದು ನೋಡು ಅಲ್ಲಿ ನೋಡು ಮನೆ ಮುದಪ್ಪ ಸಂಬಳ
ಹೋಗು. ಸಿಂಬಾ ರೆಡಿ. ಸಿಂಬಾ ಸಿಂಬಾ ಓ ನಿದ್ದೆನೆ ಮಾಡ್ತವನಾ? ಗೊಂಬೆ ಇದು, ಗೊಂಬೆ ಮುದ್ದಿದು ಅಲ್ವಾ? ಗೊಂಬೆ, ಓನ್ ಗೊಂಬೆ. ಮಣಿಯಲ್ಲಿ ಮುದ್ದು ಆ ಮಣಿ ಎಲ್ಲೋ ಬಿಚ್ಕೊಬಿಟ್ಟೈತೆ. ಹಿಡ್ದಕ್ಕ ಮಣಿ ಇಲ್ವಾ? ಹಾಗೆ ಪಾಪುಗೊಂದು ಬೇಬಿ ಡೈಪರ್ ಪ್ರಮೋಷನ್ಗೆ ಬಂದಿತ್ತು, ಅದನ್ನು ಕೂಡ ಪ್ರಮೋಷನ್ ಮಾಡೋದಿತ್ತು, ಅದನ್ನು ಮುಗಿಸ್ದೆ ನಾನಿವಾಗ. ಫ್ರೆಂಡ್ಸ್ ಏನು ಗೊತ್ತಾ, ಮಮ್ಮಿ ಡ್ಯಾಡಿ ಬುಜ್ಜಿ 3 ಜನನೂ ಹೊರಗಡೆ ಹೋಗಿದ್ದಾರೆ ಶಾಪಿಂಗ್ ಅಂತ. ಶಾಪಿಂಗ್ ಹೋಗಿದ್ದಾರೆ ಅಂತ ನನಗೆ ಮಾತ್ರ ಗೊತ್ತಿರೋದು, ಅಂದರೆ ಡ್ಯಾಡಿಗೆ ಗೊತ್ತು, ನನಗೆ ಗೊತ್ತು. ಶಾಪಿಂಗ್ ಕರ್ಕೊಂಡು ಹೋಗಿದ್ದಾರೆ. ಆ್ಯಕ್ಚುಲಿ ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಡ್ಯಾಡಿ ನಮ್ಮ ಮಮ್ಮಿನ ಶಾಪಿಂಗ್ಗೆ, ಅದು ಸರ್ಪ್ರೈಸ್ ಆಗಿ ಅಂತ ಕರ್ಕೊಂಡು ಹೋಗಿರೋದು. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತು ಅಲ್ವಾ, ನಮ್ಮ ಡ್ಯಾಡಿ ಡಿಸ್ಕಸ್ ಮಾಡಿದ್ರು ನನ್ನ ಜೊತೆ, ಹಿಂಗೆ ಕರ್ಕೋಗ್ಬಿಟ್ಟು ಮಮ್ಮಿಗೆ ಸ್ಯಾರಿ ತೊಗೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ನಾನೇ ಸರ್ಪ್ರೈಸ್ ಆಯಿತು. ಓ ಮೈ ಗಾಡ್, ನಮ್ಮ ಡ್ಯಾಡಿಗೂ ಸರ್ಪ್ರೈಸ್ ಕೊಡಬೇಕು ಅಂತ. ಫೈನಲಿ ಮದುವೆ ಆಗಿ ಒಂದು 28 ವರ್ಷಕ್ಕೆ ಅನಿಸಿದೆಯಲ್ಲಪ್ಪ ಅಂತ ಅಂದ್ಬಿಟ್ಟು. ಮಮ್ಮಿಗೆ ಗೊತ್ತಿಲ್ಲ, ಮಮ್ಮಿ ಹೋಗಿದ್ದಾರೆ. ಅಂದರೆ ಬೊಜ್ಜಿಗೆ ಶೂ ತೊಗೋಬೇಕು ಸ್ಕೂಲ್ದು ಅಂತ ಹೇಳ್ಬಿಟ್ಟು ರೀಸನ್ ಹೇಳ್ಬಿಟ್ಟು ಕಳಿಸಿದ್ದೀನಿ ಸಿಟಿಗೆ ಹೋಗಿ ಅಂತ ಅಂದ್ಬಿಟ್ಟು. ಬಟ್ ನಮ್ಮ ಮಮ್ಮಿಗೆ ಗೊತ್ತಾದರೆ ತಗ್ಸ್ಕೋತಾರೋ ಇಲ್ವೋ ಅಂತ ಗೊತ್ತಿಲ್ಲ. ಯಾಕಂದರೆ ನಮ್ಮ ಮಮ್ಮಿ ಯಾವಾಗ ಹೋದ್ರೂ ಡ್ಯಾಡಿಗೆ ತಗೊಂಡು ಬರ್ತಾರೆ, ಬೇಡ ಬೇಡ ಅಂದ್ಕೊಂಡೇನೆ. ಇವಾಗ ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಖುಷಿಯಾಗಿರಲಿ, ಫಾರ್ ದಿ ಫಸ್ಟ್ ಟೈಮ್ ಕರ್ಕೊಂಡು ಹೋಗಿರೋದು. ನಮ್ಮ ಮಮ್ಮಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ. ಬಟ್ ವಿಡಿಯೋ ಅಂತೂ ಶುರು ಮಾಡಿರ್ತಾರೆ, ಬುಜ್ಜಿಗೆ ಶೂ ತರಕ್ಕೆ ಹೋಗ್ತಾ ಇದ್ದೀವಿ ಅಂತಾನೆ. ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಐ ಥಿಂಕ್. ನೋಡುವ, ಶಾಪಿಂಗಿಂದ ಏನಾದರೂ ಅಕಸ್ಮಾತ್ ನಮ್ಮ ಮಮ್ಮಿ ಸರಿ ಆಯಿತು ಅಂತ ತಗ್ಸ್ಕೊಬಂದರೆ ಏನು ತಗ್ಸ್ಕೊಬಂದ್ರು ಅಂತ ತೋರಿಸ್ತೀನಿ. ಸೊ ಇದು ಏನು ಅಂತ ಸಣ್ಣ ಪುಟ್ಟ ಖುಷಿ. ನಮ್ಗಳಿಗಾದರೆ ಸರ್ಪ್ರೈಸ್ ಕೊಡ್ತಾನೆ ಇರ್ತಾರೆ, ಬಟ್ ಅವ್ರಗಳಿಗೆ ಅಂತ ಯಾರೂ ಸರ್ಪ್ರೈಸ್ ಕೊಡಲ್ಲ. ಅದು ಗಂಡ ಸರ್ಪ್ರೈಸ್ ಕೊಡ್ಬೇಕು ಅನ್ನೋದು ಆಸೆ ತುಂಬ ಇರುತ್ತೆ. ಸೊ ಫೈನಲಿ ನಮ್ಮ ಡ್ಯಾಡಿ ಇದ್ದಕ್ಕಿದ್ದಂಗೆ ಏನು ಅನ್ನಿಸ್ತೋ ಏನೋ ಸರ್ಪ್ರೈಸ್ ಕೊಡಬೇಕು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ. ನೋಡೋಣ ಬಂದಮೇಲೆ ಏನು ಕೊಟ್ಟರು ಏನು ಎತ್ತ ಅಂತೆಲ್ಲ. ಫ್ರೆಂಡ್ಸ್, ಹಾಗೆ ನಾನು ಕೃಷ್ಣ ಜನ್ಮಾಷ್ಟಮಿಗೆ ಅಂತ ಖುಷ್ಗೆ ಮತ್ತು ಪರಮ್ಗೆ ಇಬ್ರಿಗೂ ಕೃಷ್ಣ ಜನ್ಮಾಷ್ಟಮಿ ಔಟ್ಫಿಟ್ ತರಿಸಿದೆ. ಬಟ್ ಪರಮ್ಗೆ ಬಂದಿರೋದು ತುಂಬಾ ಚೆನ್ನಾಗಿದೆ. ಖುಷ್ಗೆ ನಾನು ಬುಕ್ ಮಾಡಿದ್ದೆ ಒಂದು, ಬಂದಿರೋದೇ ಒಂದು. ನನಗೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಯಿತು. ಬಟ್ ನಾನು ಬೇಗ ಬುಕ್ ಮಾಡಿದ್ದೆ, ಇನ್ನೂ ಟೈಮ್ ಇದೆ, ಎಕ್ಸ್ಚೇಂಜಿಗೆ ಹಾಕಿದ್ದೀನಿ. ನೋಡಿ ಈ ಥರ ಬಂದಿದೆ. ಕ್ಲಾತ್ಸ್ ಅಂತೂ ಒಂಚೂರು ಚೆನ್ನಾಗಿಲ್ಲ. ಆ್ಯಕ್ಚುಲಿ ಮೀಶೋದಲ್ಲೇ ಬುಕ್ ಮಾಡಿದೆ. ಪರಮ್ದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಅವನದು ಈ ಥರ ಅಲ್ಲ, ನಾನು ಜಸ್ಟ್ ಇದು ಧೋತಿ ಪ್ಯಾಂಟು ಮತ್ತು ಆ ಜ್ಯುವೆಲರ್ಸ್ ಎಲ್ಲ ಇರುತ್ತಲ್ಲ ಅದನ್ನು ಬುಕ್ ಮಾಡಿದೆ. ಬಟ್ ಬುಜ್ಜಿಗೂ ಸೇಮ್ ಬುಕ್ ಮಾಡಿದ್ದೆ, ಸೈಜ್ ಸಪ್ರೇಟು. ಬಟ್ ಇಷ್ಟೊಂದು ಲೋ ಕ್ವಾಲಿಟಿಲಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ನಾನು ಬುಕ್ ಮಾಡಿದ್ದೆ ಒಂದು, ಬಂದಿರೋದೇ ಇನ್ನೊಂದು. ನೋಡಿ ಇದು ಹೆಂಗಿದೆ ಅಂತ. ಪಾಪಗೆ ಬುಕ್ ಮಾಡಿರೋದನ್ನ ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ ಅಂದ್ಬಿಟ್ಟು. ಬಟ್ ಇದು ಸಿಕ್ಕಾಪಟ್ಟೆ ಡಿಸಪಾಯಿಂಟು. ಕ್ಲಾತ್ಸು ಒಂಚೂರು ಚೆನ್ನಾಗಿಲ್ಲ. ನಾನು 550 ಸಮಥಿಂಗ್ ಏನೋ ಪೇ ಮಾಡಿದೆ, ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿದ್ರೆ ಪ್ರಾಡಕ್ಟೇ ಚೇಂಜು. ಬಂದಿರೋ ಕ್ಲಾತ್ ಕೂಡ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸಲ್ಲ, ಆ ರೀತಿ ಬಂದಿದೆ. ಸಮ್ಟೈಮ್ಸ್ ಡಿಸಪಾಯಿಂಟ್ ಆಗುತ್ತೆ. ಏನಾದರೂ ಹತ್ರ ಇರುವಾಗ ಬುಕ್ ಮಾಡಿದ್ರೆ ಎಕ್ಸ್ಚೇಂಜು ಮಾಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ, ಆ ಥರ ಆಗಿಬಿಡುತ್ತೆ. ನೋಡೋಕ್ಕೆ ಈ ಥರ ಕಾಣಿಸ್ತಿದೆ, ಮುಟ್ಟಿದ್ರಂತೂ ಫುಲ್ ಎಷ್ಟು ಹಾರ್ಡಾಗಿದೆ ಬಟ್ಟೆ ಅಂದರೆ ಮಕ್ಕಳು ತುಂಬಾ ಇರಿಟೇಟ್ ಆಗ್ತಾರೆ, ಆ ಥರ ಆಗುತ್ತೆ. ಸೊ ಇದು ಡಿಸಪಾಯಿಂಟ್ ಆಯಿತು. ಹೆಂಗೆ ನಾವು ಕ್ವಾಲಿಟಿ ಚೆಕ್ ಮಾಡೋಕ್ಕಾಗಲ್ಲಲ್ವ ಆನ್ಲೈನಲ್ಲಿ ಬುಕ್ ಮಾಡಬೇಕಾದ್ರೆ, ಸಮ್ಟೈಮ್ಸ್ ಹಿಂಗಾಗುತ್ತೆ. ನೋಡ್ಬಿಟ್ಟು ತೊಗೊಳ್ಳಿ, ಇಲ್ಲ ಎಕ್ಸ್ಚೇಂಜ್ ಆಪ್ಷನ್ ಇರೋದನ್ನ ನೋಡ್ಬಿಟ್ಟು ತೊಗೊಳ್ಳಿ ಎಕ್ಸ್ಚೇಂಜ್ ಮಾಡೋದಕ್ಕೆ. ಸೊ ನಾನು ಇದನ್ನು ಎಕ್ಸ್ಚೇಂಜ್ಗೆ ಹಾಕ್ಬೇಕು ಇವಾಗ. ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.